ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಭಾರತದ ಅದರಲ್ಲೂ ಕರ್ನಾಟಕದ ಹಲವು ನಾಯಕರನ್ನ ಸಿಲ್ವರ್ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಇದರಲ್ಲಿ ಕೆಲವರು ಕ್ರಿಕೆಟ್ ಸ್ಟಾರ್ಸ್ ಆಗಿದ್ರೆ ಇನ್ ಕೆಲವರು ಪೊಲಿಟಿಕಲ್ ಲೀಡರ್ಸ್ ಕೂಡ ಆಗಿದ್ದಾರೆ. ಇನ್ನು MS ಧೋನಿ ಅವರ ಬಯೋಗ್ರಫಿ ಸ್ಕ್ರೀನ್ ಮೇಲೆ ಬಂದು ಆಯ್ತು. ಈವನ್ ಸಚಿನ್ ತೆಂಡೂಲ್ಕರ್ ಅವರ ಬಯೋಗ್ರಫಿ ಕೂಡ ಬಂದಾಯ್ತು. ಇನ್ನು ಪಾಲಿಟಿಕ್ಸ್ ಅಲ್ಲಿ ನೋಡಕ್ ಹೋದ್ರೆ ಕುಮಾರಣ್ಣನ ಬಯೋಗ್ರಫಿ ಕೂಡ ಸಿಲ್ವರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇನ್ನು ಇದೀಗ ದ ಗ್ರೇಟ್ ವಾಲ್ ಆಫ್ ಇಂಡಿಯಾ ಅಂತ ಯಾರನ್ನ ಕರೀತಾರೆ? ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರಾಹುಲ್ ದ್ರಾವಿಡ್. ಎಸ್, ರಾಹುಲ್ ದ್ರಾವಿಡ್ ಅವರ ಬಯೋಗ್ರಫಿ ಕೂಡ ಈಗ ಸಿಲ್ವರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಹೇಗಿರತ್ತೆ? ಸೂಪರ್ ಆಗಿರತ್ತೆ ಅಂತ ನಂಗೂ ಗೊತ್ತು, ನೀವು ಅದನ್ನೇ ಹೇಳೋದು. ಆದ್ರೆ ಇದು ಕೆಲವರು ಫೇಕ್ ನ್ಯೂಸ್ ಅಂತ ಹೇಳ್ತಾರೆ, ಗಾಸಿಪ್ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಹೇಳಕ್ಕಾಗಲ್ಲ, ಮುಂದೊಂದು ದಿನ ಇದು ನಿಜ ಆದ್ರೂ ಆಗ್ಬೋದು. ಹಾಗೆ ರಾಹುಲ್ ದ್ರಾವಿಡ್ ಅವರ ರೋಲ್ ಅನ್ನ ಯಾರು ಪ್ಲೇ ಮಾಡ್ತಾ ಇದ್ದಾರೆ ಅಂದ್ರೆ, ಸೂಪರ್ ಹಿಟ್ ಚಲನಚಿತ್ರ ರಂಗಿತರಂಗ ಮೂವಿಯ ಹೀರೋ ನಿರೂಪ್ ಭಂಡಾರಿ ಅವರು ರಾಹುಲ್ ದ್ರಾವಿಡ್ ಅವರ ರೋಲ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಬಂತು. ಇನ್ನು ಈ ಮೂವಿಯನ್ನ ಡೈರೆಕ್ಟ್ ಮಾಡೋದು ಯಾರಪ್ಪ ಅಂದ್ರೆ ನಿರೂಪ್ ಭಂಡಾರಿ ಅವರ ಅಣ್ಣ ಅನೂಪ್ ಭಂಡಾರಿ. ಸೊ ನಿಮ್ಗೇನ್ ಅನ್ಸುತ್ತೆ? ಇದು ಫೇಕ್ ನ್ಯೂಸ್ ಗಾಸಿಪ್ ಅಂತ ಹೇಳಿದ್ರೂನು ಎಲ್ಲೋ ಒಂದ್ ಕಡೆ ನಿಜ ಆದ್ರೆ ಒಳ್ಳೇದು ಅಂತ ಅನ್ಸತ್ತಾ? ರಾಹುಲ್ ದ್ರಾವಿಡ್ ಅವರ ಬಯೋಗ್ರಫಿ ಕೂಡ ಸಿಲ್ವರ್ ಸ್ಕ್ರೀನ್ ಮೇಲೆ ಬಂದ್ರೆ ಚೆನ್ನಾಗಿರತ್ತೆ ಅಂತ ಅನ್ಸತ್ತಾ? ನಿಮ್ಮಲ್ಲಿ ಎಷ್ಟು ಜನ MS ಧೋನಿ ಅವರ ಮೂವಿಯನ್ನ ನೋಡಿದ್ರಾ? ಹಾಗೆ ಎಷ್ಟು ಜನ ಸಚಿನ್ ತೆಂಡೂಲ್ಕರ್ ಅವರ ಮೂವಿಯನ್ನ ನೋಡಿದ್ರಾ? ಸೊ ಅದೇ ತರ ರಾಹುಲ್ ದ್ರಾವಿಡ್ ಅವರ ಬಯೋಗ್ರಫಿ ಕೂಡ ಸ್ಕ್ರೀನ್ ಮೇಲೆ ಬಂದ್ರೆ ಹೇಗಿರುತ್ತೆ ಅನ್ನೋದನ್ನ ನಮ್ಗೆ ತಿಳಿಸಿ. ಸೊ ನಿಮ್ಮ ಪ್ರಕಾರ ಯಾವ ಕ್ರಿಕೆಟ್ ಸ್ಟಾರ್ ಅಥವಾ ಪೊಲಿಟಿಕಲ್ ಲೀಡರ್ ಬಯೋಗ್ರಫಿ ಸಿಲ್ವರ್ ಸ್ಕ್ರೀನ್ ಮೇಲೆ ಬರ್ಬೇಕು ಅಂತ ಅನ್ಸುತ್ತೆ? ಅದನ್ನ ನಮ್ಗೆ ತಿಳಿಸಿ. ಇನ್ನು ಪ್ರಕಾಶ್ ಪಡುಕೋನೆ, ಅನಿಲ್ ಕುಂಬ್ಳೆ, ಡಾಕ್ಟರ್ ರಾಜ್ಕುಮಾರ್, ದೇವೇಗೌಡ, ಹೀಗೆ ಇವ್ರದೆಲ್ಲ ಬಯೋಗ್ರಫೀಸ್ ಮೂವಿಯಲ್ಲಿ ಬಂದ್ರೆ ಹೇಗಿರತ್ತೆ, ಇದ್ರ ಬಗ್ಗೆ ಕೂಡ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ಗೆ ತಿಳಿಸೋದನ್ನ ಮರಿಬೇಡಿ. ದ ಗ್ರೇಟ್ ವಾಲ್ ಆಫ್ ಇಂಡಿಯಾ, ರಾಹುಲ್ ದ್ರಾವಿಡ್ ಅವರ ಫ್ಯಾನ್ಸ್ ಎಲ್ರು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮರಿದೆ ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.